ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಲಾಗ್ಗೆ ಮತ್ತೆ ಸ್ವಾಗತ ಎಲ್ಲರಿಗೂ. ಇವತ್ತಿನ ಲಾಗಲ್ಲಿ ಧರ್ಮಸ್ಥಳದ ಒಂದು ಸಣ್ಣ ಟ್ರಿಪ್ ಥರ ಹೋಗಿದ್ವಿ. ವರ್ಷ ಹೋಗ್ತೀವಿ, ಈ ವರ್ಷವೂ ಹೋಗಿದ್ವಿ. ಬಟ್ ಇದು 2025 ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಗ ರೈನ್ ಸೀಸನ್ ಇತ್ತು, ಮಳೆ ಸೀಸನ್ ಇತ್ತು, ಮಳೆ ಬರ್ತಾಯಿತ್ತು. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಬೆಳಗಿನ ಜಾವ 3 ಗಂಟೆಗೆ ನಾವು ಮನೆ ಬಿಟ್ವಿ. ಯಾಕಂದರೆ ಒನ್ ಡೇಲೇ ವಾಪಸ್ ಬರೋ ಪ್ಲ್ಯಾನಿಂಗ್ ಇತ್ತು. ಹಾಗಾಗಿ ಬೇಗ ಹೋದರೆ ರಿಟರ್ನ್ ಬರೋದಕ್ಕೂ ಸರಿ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆ 3 ಗಂಟೆಗೆ ಮನೆ ಬಿಟ್ವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಳೆ ಬಂದಾಗ ನೇಚರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಧರ್ಮಸ್ಥಳಕ್ಕೂ ಬೇಗನೆ ಹೋದ್ವಿ. ಬೇಗ ಬಿಟ್ಟಿರೋದ್ರಿಂದ ಬೇಗನೆ ಹೋದ್ವಿ. ಬೇಗ ಹೋಗಿದ ತಕ್ಷಣ ಅಲ್ಲಿ ಗೇಟ್ನ ವಿಸಿಟ್ ಮಾಡಿಕೊಂಡು ಸೀದಾ ನದಿ ಹತ್ರ ಹೋದ್ವಿ. ನದಿ ತುಂಬಾ ಜೋರಾಗಿ ಹರಿತಾ ಇತ್ತು. ಒಳಗಡೆ ತೀರಾ ಬಿಡ್ತಾ ಇರಲಿಲ್ಲ, ದಡದಲ್ಲೇ ಬಿಡ್ತಾಯಿದ್ರು. ಸೊ ದಡದಲ್ಲೇ ಸ್ನಾನ ಮಾಡ್ಕೊಂಡ್ಬಂದ್ವಿ. ಸ್ನಾನಕ್ಕೆ ಹೋದಂಥ ಟೈಮಲ್ಲೂ ಮಳೆನೂ ಸತ ಬಂತು. ಮಳೇಲಿ ನೆನ್ಕೊಂಡು ಹಂಗೆ ಎಂಜಾಯ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋದ್ವಿ. ಮಳೆ ಇರೋದ್ರಿಂದ ಆ ಟೈಮಲ್ಲಿ ಧರ್ಮಸ್ಥಳದಲ್ಲಿ ಜನ ತುಂಬಾ ಕಮ್ಮಿ ಇದ್ದರು. ನಮಗೆ ಬೇಗನೆ ದರ್ಶನ ಆಯಿತು ಅಂತ ಹೇಳ್ಬೋದು. ಶ್ರೀ ಮಂಜುನಾಥ ಸ್ವಾಮಿಯವರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಅಣ್ಣಪ್ಪ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಬೆಟ್ಟ, ಹೆಣ್ಮಕ್ಳು ಬೆಟ್ಟ ಹತ್ತಂಗಿಲ್ಲ, ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಮ್ಮನೆಯವರು ಮತ್ತು ಹರ್ಷನ್ ಇಬ್ಬರು ಹೋಗಿ ಬೆಟ್ಟ ಹತ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡ್ಬಂದು ನಾನು ಕೆಳಗಡೆನೇ ಪಾದ ನಮಸ್ಕಾರ ಮಾಡಿಕೊಂಡು ಏನು ಬೇಕೋ ಅದನ್ನು ಬೇಡ್ಕೊಂಡು ವೇಟ್ ಮಾಡ್ತಾಯಿದ್ವಿ. ಅದು ಮುಗಿಸ್ಕೊಂಡು ತಕ್ಷಣ ನಾವು ಸ್ವಲ್ಪ ಮಹಾಗಣಪತಿ ಹೋಗೋಣ ಅಂತ ಹೋದ್ವಿ. ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಎಲ್ಲರೂ ಪುಲ್ಜಾರ್ ಕುಡಿತಾಯಿದ್ರು. ಸೊ ಅದಕ್ಕೆ ನಾವು ಮನೆಯವ್ರು ಕುಡಿಬೇಕು ಅಂತ ಹೇಳಿ ಎಲ್ಲರೂ ಒಂದೊಂದು ಬೈಕ್ ತೊಗೊಂಡ್ವಿ. ಬಟ್ ತುಂಬಾ ಚೆನ್ನಾಗಿತ್ತು. ಬಟ್ ಅದೇನು ಅಂತ ಹೇಳಿದ್ರೆ ಒಂದೇ ಸರಿ ಕುಡಿಬೇಕು. ಅದನ್ನು ಗ್ಯಾಪ್ ಬಿಟ್ಟು ಅಂತ ಹೇಳಿದ್ರೆ ತುಂಬಾ ಘಾಟ್ ಆಗುತ್ತೆ, ಮತ್ತೆ ಕುಡಿಯೋದಕ್ಕಾಗಲ್ಲ. ಇನ್ನು ನದಿಯೆಲ್ಲ ತುಂಬ ಹರಿತಾ ಇತ್ತು. ಅದನ್ನು ಒಂದು ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ತುಂಬಾ ಇಷ್ಟ ಆಯಿತು. ಈ ಸರಿ ಧರ್ಮಸ್ಥಳ ಹೋಗಿದ್ದು ಈ ಟೈಮಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ವೆದರ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಕಾಡಿನ ವಾತಾವರಣ ಇರೋದ್ರಿಂದ ಮಳೆ ಟೈಮಲ್ಲಿ ಗ್ರೀನ್ ಎಲ್ಲ ಇದನ್ನೇ ತೋರಿಸಿದ್ದು ತುಂಬ ಹರಿತಾ ಇರ್ಬೋದು. ನದಿ ತುಂಬ ಹರಿತಿರೋದಾಗಿರ್ಬೋದು. ಎಲ್ಲದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಅಷ್ಟೇ ಸಿಗುತ್ತೆ. ಇನ್ನು ಬೇರೆ ಟೈಮಲ್ಲಿ ಹೋದರೆ ನದಿ ಅಷ್ಟು ಹರಿತಾನೂ ಇರೋಲ್ಲ. ವೆದರು ಸಹ ಇಷ್ಟು ಗ್ರೀನರಿಯಾಗಿ ಒಂಥರ ಕಣ್ಣಿಗೆ ಒಳ್ಳೆಯ ರೀತಿಯೂ ಇರೋದಿಲ್ಲ. ಹೋಗೋ ದಾರಿಯಲ್ಲಿ ಈ ಥರ ಆ ಕಡೆ ಈ ಕಡೆ ಗಿಡಗಳಿರೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಹೋಗುವಾಗ ನನಗೆ ವೆದರ್ ನೋಡಿನೇ ನನಗೆ ಫಿದಾಗೋಗ್ಬಿಟ್ಟು ಈ ಸರಿ ಧರ್ಮಸ್ಥಳ ಟ್ರಿಪ್ಗೆ ಹೋಗಿದ್ದು. ವೆದರ್ನೇ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಮಗಿಂತ. ಗಂಟೆ ಗಣಪತಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಸೂರ್ಯ ನಮಸ್ಕಾರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ದರ್ಶನ ಮುಗಿಸ್ಕೊಂಡು ಪ್ರಸಾದ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಕುಕ್ಕೆಗೆ ಬಂದ್ವಿ. ಲಾಸ್ಟೇ ಕುಕ್ಕೆಗೆ ಬಂದ್ವಿ. ಕುಕ್ಕೆ ಮುಗಿಸ್ಕೊಂಡು ಸೀದಾ ಊರ ಕಡೆ ಹೋಗ್ಬಿಡೋಣ ಅಂತ ಹೇಳಿ. ಕುಕ್ಕೆಯಲ್ಲಿ ನನಗೆ ಒಂದು ಮೇನ್ ಅಟ್ರ್ಯಾಕ್ಟ್ ಆಗೋದು ಅಂತ ಹೇಳಿದ್ರೆ ಎಂಟ್ರಿಗೆ ಸೀದಾ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಲ್ಲ, ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಮೊದಲನೇ ದೇವಸ್ಥಾನಕ್ಕೆ ಹೋಗ್ಬೇಡ, ಅದರಿಂದೇ ಒಂದು ಬೆಟ್ಟ, ಕಾಡಿಂದು ಗ್ರೀನ್ ಮರಗಳೆಲ್ಲ ಇರೋದೊಂದು ಬೆಟ್ಟ ಥರ ಕಾಣಿಸುತ್ತೆ. ಅದ್ರ ಹಿಂದೆ ಮೋಡ, ಆಕಾಶ, ಏನೋ ಒಂಥರ ಸ್ಟೆಪ್ ಬೈ ಸ್ಟೆಪ್ ಒಂದು ನೋಡೋದಕ್ಕೆ ಸಖತ್ ಇಷ್ಟ ಆಗುತ್ತೆ ನನಗೆ. ಪ್ರತಿ ವರ್ಷ ಹೋದಾಗ ಅದನ್ನು ಕ್ಯಾಪ್ಚರ್ ಮಾಡೇ ಮಾಡ್ತೀನಿ, ಅಷ್ಟು ಇಷ್ಟಪಡ್ತೀನಿ. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮುಗಿಸ್ಕೊಂಡು ಹಾಗೇನೆ ಅಲ್ಲಿಂದ ಆದಿ ಸುಬ್ರಹ್ಮಣ್ಯಂದು ದರ್ಶನ ಮುಗಿಸ್ಕೊಂಡು, ದರ್ಶನ ಎಲ್ಲ ಚೆನ್ನಾಗೈತೆ ಎಲ್ಲ ಕಡೆನೂ. ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಏನು ಬೇಕೋ ಬೇಡ ನೋಡಿಕೊಂಡು ಶಾಪಿಂಗ್ ಸ್ವಲ್ಪ ಏನು ಬೇಕಿತ್ತು ಅಷ್ಟು ಮಾತ್ರ ತೊಗೊಂಡು ಸೀದಾ ನಾವು ಊರ ಕಡೆ ಹೊರಟ್ವಿ. ಯಾವುದೇ ವ್ಯಕ್ತಿಗಳ ಬಗ್ಗೆ ಅನುಮಾನ, ಸಂಶಯಗಳು ಕಂಡುಬಂದರೆ ಹತ್ತಿರದಲ್ಲೇ ಇರುವ ಮಾಹಿತಿ ಕಚೇರಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಹೋಗೋ ದಾರಿಯಲ್ಲಿನೇ ಹೋಟ್ಲಲ್ಲಿ ಮಸಾಲೆ ದೋಸೆ ಮತ್ತು ಮಶ್ರೂಮ್ ಫ್ರೈಡ್ ರೈಸು, ಇನ್ನೊಂದು ರೈಸ್ ಅಂತೆಲ್ಲ ತಿಂದ್ಕೊಂಡು ಲಾಸ್ಟಿಗೆ ಒಂದೊಂದು ಕಾಫಿ ಕುಡ್ಕೊಂಡು ಸೀದಾ ಮನೆಗೆ ಹೋಗಿ ಸಖತ್ ಟಯರ್ಡ್ ಆಯಿತು. ರೆಸ್ಟ್ ಮಾಡಿದ್ವಿ. ಅವತ್ತು ಒನ್ ಡೇ ಲಾಗ್ ಇದಾಗಿತ್ತು. ಒನ್ ಡೇಲಿ ಅಷ್ಟು ದೇವರುಗಳ ದರ್ಶನ ಮಾಡಿಕೊಂಡು ಮನಸ್ಫೂರ್ತಿ ಬೇಡ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಅವತ್ತಿನ ದಿನನ ಮುಗಿಸಿದ್ವಿ. ಇದಾಯಿತು ಒನ್ ಡೇ ಲಾಗ್. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ಬರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. Hey!
ಫುಲ್ ಫೋಟೋ ತಗೊಳ್ಳಿ ದೇವಸ್ಥಾನದ. ಬಂದಿದ್ದೀರಾ? ಎಲ್ಲಿ ಬಂದಿದ್ದೀರಾ? ಬೇಡ ಇಟ್ಕೊ. Go on. Giving more.
ಬಾಲು ಬಳೆ ಇದಾಗಿತ್ತು ಇವತ್ತಿನ ಲಾಗು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.